ಬಾಂಗ್ಲಾದೇಶದ ಢಾಕಾದಲ್ಲಿ ಆರಂಭವಾದ ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಜ್ಯೋತಿ ಸುರೇಖಾ ವೇನಂ ಅವರ ಮಿಂಚಿನಲ್ಲಿ ಭಾರತವು ಬೆಳಗಿತು. 3 ಚಿನ್ನ 2 ಬೆಳ್ಳಿ ಗೆದ್ದಿತು. ನೆರೆಯ ದೇಶವಾದ ಬಾಂಗ್ಲಾದೇಶದ ಢಾಕಾದಲ್ಲಿ ಏಷ್ಯನ್ ಬಿಲ್ವಿದ್ಯೆ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಭಾರತದ ಫೇವರಿಟ್ ಸ್ಪರ್ಧಿಗಳು ಉತ್ತಮ ಆರಂಭವನ್ನು ಕಂಡರು. ಭಾರತದ ಅನುಭವಿ ಆಟಗಾರ್ತಿ ಜ್ಯೋತಿ ಸುರೇಖಾ ವೇನಂ ಅವರು ಕಾಂಪೌಂಡ್ ವಿಭಾಗದಲ್ಲಿ ವ್ಯಕ್ತಿಗತ ಸ್ವರ್ಣ ಗೆದ್ದರಲ್ಲದೆ ತಂಡ ಕನಕ ಗೆಲ್ಲುವಿನಲ್ಲೂ ಮುಖ್ಯ ಪಾತ್ರ ವಹಿಸಿದ್ದರು. ಜ್ಯೋತಿ, ದಿಶ್ಮಿಕಾ, ಪ್ರತಿಕಾ ಅವರಿದ್ದ ತಂಡವು ದಕ್ಷಿಣ ಕೊರಿಯಾದ ಪಾರ್ಕ್ ಯೇರಿನ್, ವಹ ಯುಮ್ಹನ್, ಜುಂಗ್ ಯುನ್ ಅವರ ತಂಡವನ್ನು 236ಕ್ಕೆ 234 ಅಂಕಗಳ ಸಣ್ಣ ಅಂಕಗಳ ಅಂತರದಲ್ಲಿ ಸೋಲಿಸಿ ಬಂಗಾರ ಹಿಡಿಯಿತು. ಜ್ಯೋತಿ ಅವರು ಪ್ರತಿಕಾರನ್ನು 147ಕ್ಕೆ 145 ಅಂಕಗಳಿಂದ ಸೋಲಿಸಿ ವೈಯಕ್ತಿಕ ಸ್ವರ್ಣ ಜಯಿಸಿದರು. ಕಾಂಪೌಂಡ್ ಮಿಶ್ರ ವಿಭಾಗದಲ್ಲಿ ಭಾರತದ ಅಭಿಷೇಕ್ ವರ್ಮಾ, ದಿಶ್ಮಿಕಾ ಜೋಡಿಯು ಬಾಂಗ್ಲಾದೇಶದ ಜೋಡಿಯನ್ನು ಮಣಿಸಿ ಚಿನ್ನ ಪಡೆಯಿತು. ಕಾಂಪೌಂಡ್ ತಂಡ ವಿಭಾಗದಲ್ಲಿ ಭಾರತ ತಂಡವು ಕಜಕಸ್ತಾನ್ ತಂಡಕ್ಕೆ ಸೋತು ಬೆಳ್ಳಿಗೆ ತೃಪ್ತವಾಯಿತು. ಭಾರತವು ಒಟ್ಟು 3 ಚಿನ್ನ 2 ರಜತ ತನ್ನದಾಗಿಸಿಕೊಂಡಿತು.